ಮಹೇಶ್, ಒಂದ್ ವಿಚಾರ ಗೊತ್ತಾಯ್ತಾ? ಏನು? ಏನ್ ಗೊತ್ತಾ, ಅವರೇ ತಮಿಳ್ನಾಡಿನಲ್ಲಿ ನಟ ವಿಜಯ್ ಅವ್ರು ಇದಾರಲ್ಲ, ವಿಜಯ್ ತಳಪತಿ ಅವ್ರು ವಿನ್ ಆದ್ರು ಎಲೆಕ್ಷನ್ ಅಲ್ಲಿ. ಆದ್ರೆ ಇವಾಗ ಒಂದಷ್ಟು ವಿಚಾರಗಳು ಅವ್ರ ಬಗ್ಗೆ ಹರಡಾಗ್ತಿದೆ. ಬಟ್ ಅವ್ರ ತಂದೆ ಬಗ್ಗೆ, ಅವ್ರ ತಂದೆ ಮಗನ ಮಧ್ಯೆನೇ ಬೆಕ್ಕಿದೆ ಅಂತೆ ಕಣೋ. ಅವ್ರ ತಂದೆ ಮೇಲೆ ಕೇಸ್ ಎಲ್ಲ ಹಾಕಿದೆ ಅಂತೆ, ಗೊತ್ತಾ? ಏನ್ ರೀಸನ್ ಏನಾದ್ರು ಗೊತ್ತಾ? ಏನ್ ರೀಸನ್? ಏನ್ ಸಿಂಪಲ್ ರೀಸನ್. ಹ್ಮ್ ವಿಜಯ್ ತಳಪತಿ ಹ್ಮ್ ಅವ್ರ ಟ್ಯಾಗ್ಲೈನ್ ಅಲ್ವಾ, ಹ್ಮ್ 2020 ಅವ್ರ ತಂದೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದಳಪತಿ ವಿಜಯ್ ಮಕ್ಕಳ ಈ ಅಕ್ಕಂ ಅಂತ ಹೇಳಿ ಒಂದು ರಾಜಕೀಯ ಪಕ್ಷವನ್ನ ರಿಜಿಸ್ಟರ್ ಮಾಡಿರ್ತಾರೆ. ಹ್ಮ್ ಅವ್ರ ತಾಯಿಗೆ ಖಜಾಂಚಿ, ಅವರ ಸಂಬಂಧಿ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ವಿಜಯ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಹೆಸರನ್ನ ಮತ್ತು ನನ್ನ ಇಮೇಜ್ ಅನ್ನ ಯಾವುದೇ ರಾಜಕೀಯ ಪಕ್ಷ ಬಳಸ್ಕೋಬಾರ್ದು ಅಂತ ಹೇಳಿ ಕೋರ್ಟ್ ಮೆಟ್ಟಿ ಹೇಳ್ತಾರೆ. ಜೊತೆಗೆ ನನ್ನ ಪಕ್ಷ ಯಾವುದೂ ಇಲ್ಲ, ಬಟ್ ನನ್ನ ಇಮೇಜ್ ಅನ್ನ ಮತ್ತು ನನ್ನ ಹೆಸರನ್ನ ಒಂದ್ ವೇಳೆ ಪಕ್ಷವಾಗಿ ಬಳಸ್ಕೊಂಡ್ರೆ ನಾನು ಕೇಸ್ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಆಗಿದ್ರು ಕೂಡ, ತಂದೆ ಆಗಿದ್ರು ಕೂಡ ನನ್ನ ಹೆಸರನ್ನ ಬಳಸ್ಕೋಬಾರ್ದು, ಈ ರೀತಿಯಾಗಿ ನಿರ್ದೇಶನ ಕೊಡಿ ಅಂತ ಹೇಳಿ ಕೋರ್ಟ್ ಮೆಟ್ಟಿಗೆ ಹೇಳ್ತಾರೆ. ಕೇಸ್ ಕೂಡ ಆಗುತ್ತೆ. ಅಲ್ಲ, ಈಗ ತಂದೆ ಒಬ್ಬ ಮಗನ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಅವ್ರನ್ನ ಸ್ಟಾರ್ ನಟನಾಗಿ ಮಾಡಿದ್ದು, ಇದೆಲ್ಲವೂ ಕೂಡ ಅವ್ರ ತಂದೆನೆ. ಅವ್ರ ಕಷ್ಟದಲ್ಲಾಗಿರ್ಬೋದು, ನಷ್ಟದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಜೊತೆಲಾಗಿ ನಿಂತು ಇವತ್ತು ಹೆಸರು ಮಾಡೋದಕ್ಕೆ ಕಾರಣ, ಜೊತೆಗೆ ಅವ್ರ ಭೂಮಿ ಮೇಲೆ ಇರೋದಕ್ಕೆ ಕಾರಣನೂ ಕೂಡ ಅವ್ರ ತಂದೆ. ಬಟ್ ಇದೆಲ್ಲವೂ ಕೂಡ ಸಾಧ್ಯನಾ? ಅಂದ್ರೆ ವಿಜಯ್ ಅವ್ರು ನಿಜಕ್ಕೂ ಕೇಸ್ ಹಾಕಿದಾರೆ ಅಂತ ಶಾಕ್ ಆಯ್ತು. ಕೇಸ್ ಹಾಕಿದರೆ ಶಾಕ್ ಆಗುತ್ತೆ ಅಂತ ಹೇಳಿದ್ರೆ ಇಂಟೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ವಿಜಯ್ ಅವರು, ಈಗ ವಿಜಯ್ ಅವರ ತಂದೆಗೆ ವಿಜಯ್ ಸಿಎಂ ಆಗ್ಬೇಕು ಅಂತ ಸಣ್ಣ ವಯಸ್ಸಿಂದನೂ ಇತ್ತು. ಬಟ್ ವಿಜಯ್ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ತಂದೆಯಿಂದ ನನ್ನ ತಂದೆ ಕಟ್ಟಿದಂತ ಪಕ್ಷ ನನ್ಗೆ ಬೇಕಾಗಿಲ್ಲ, ನಾನು ಸ್ವತಃ ಪಕ್ಷ ಕಟ್ಟಬೇಕು ಅಂತ. ಅಂದ್ರೆ ಐಡೆಂಟಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನ್ ಪಕ್ಷ ಕಟ್ಟಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಇತ್ತು. ಸೊ ಹಾಗಾಗಿ ಅವರು ಹಾಕಿದ್ರು ಕೇಸ್ ಅಷ್ಟೇನೆ. ಈಗೆಲ್ಲ ಕ್ಲಿಯರ್ ಆಗಿದೆ. ಈಗ ವಿಜಯ್ ಗೆದ್ದಾಗಿದೆ. ಸ್ವತಃ ಅವರ ತಂದೆ ವಿಸನ್ ಹೊಡೆದಿದ್ದಾರೆ. ನಾನು ಕೂಡ ಆ ವಿಡಿಯೋ ನೋಡಿದೆ. ಮೇ ಬಿ ಇದೇ ಕಾರಣ ಅನ್ಸುತ್ತೆ.